ಸಿರ್ವಾರ್ ಪಟ್ಟಣದಲ್ಲಿ ವಂಚಕರ ಜಾಲ ಸಿಲುಕಿ ಪರದಾಡುತ್ತಿರುವ ಸಾಮಾನ್ಯ ಜನರು. ರಾಯಚೂರು ಜಿಲ್ಲೆ ಸಿರ್ವಾರ್ ತಾಲೂಕಿನ ಬಿಟ್ಕಾಯಿನ್ ಹಗರಣ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಸುವ ಮೂಲಕ ಸಿರ್ವಾರ್ ಜನರಿಗೆ ಟೋಪಿ ಹಾಕಿದ ಸಿರಾಜುದ್ದೀನ್ ಬಂಗಾರ್ ಎಂಬ ವ್ಯಕ್ತಿಯು ನಾಪತ್ತೆಯಾಗಿದ್ದಾನೆ. ಬಂಡವಾಳ ಹಾಕಿದ ಬಂಡವಾಳಶಾಹಿಗಳು ಹೇಳುತ್ತಿರುವ ಪರಿಸ್ಥಿತಿ ಎದುರಾಗಿದೆ. ಇಂದು ಪತ್ರಿಕಾಗೋಷ್ಠಿ ನಡೆಸಿ ತಮಗೆ ಆದ ಅನುಭವವನ್ನು ಹಂಚಿಕೊಂಡು ಬೇರೆಯವರಿಗೆ ಆಗಬಾರದು ಎನ್ನುವ ಉದ್ದೇಶದಿಂದ ಅವನಿಗೆ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಬೇಕು, ನಷ್ಟ ಹೊಂದಿದ ಫಲಾನುಭವಿಗಳಿಗೆ ನಷ್ಟ ತುಂಬಿಕೊಡಬೇಕು, ಇಲ್ಲದಿದ್ದಲ್ಲಿ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಹಾಗೂ ಕೇಸ್ ದಾಖಲಿಸಲಾಗುವುದು ಎಂದು ಹಣ ಕಳೆದುಕೊಂಡವರು ಹೇಳಿದರು. ಮೋಸ ಹೋಗಿದ್ವಿ. ಆ ವ್ಯಕ್ತಿ ಯಾರೆಲ್ಲ ನಮ್ಮ ಸಿರ್ವಾರದ ಕ್ಲಾಸಿಕ್ ಕಂಪ್ಯೂಟರ್ ಸಿರಾಜುದ್ದೀನ್ ಬಂಗಾರ್ ಅವರು ಈ ಒಂದು ಏನಂತಾರಂದರೆ ಆನ್ಲೈನಲ್ಲಿ ಬಿಟ್ಕಾಯಿನ್ ಹೆಸರಿನಲ್ಲಿ ನಮಗೆ ಭಾಳ ಮೋಸ ಮಾಡಿದ್ದಾನೆ. ಇದು ಸಿರ್ವಾರ ಸುಮಾರು ಸಿರ್ವಾರದಲ್ಲಿ ಕನಿಷ್ಠ 1.5 ಕೋಟಿ ಇಲ್ಲ 2 ಕೋಟಿ ತನಕ ಒಟ್ಟು ಸಿರ್ವಾರ ಅಷ್ಟೇ. ಇದು ರಾಯಚೂರು ಜಿಲ್ಲೆ ಸುತ್ತಮುತ್ತ ಕನಿಷ್ಠ ಎಲ್ಲ ತಾಲೂಕುಗಳಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿನ ವಂಚನೆ ಮಾಡಿದ್ದಾರೆ. ಇವರಾಯಿತು ಮತ್ತು ದೇದುರ್ಗದಲ್ಲಿರುವಂಥ ವಿಠಲ್ ಅಯ್ಯಾಳವರು ಇವರೆಲ್ಲರೂ ಕೂಡಿಕೊಂಡು ತಮ್ಮಂಥ ಬಡ ಜನರಿಗೆ ಮೋಸ ಮಾಡಿ ಇವತ್ತಿನಲ್ಲಿ ಕೋಟ್ಯಾಂಗಟ್ಟಲೆ ತಗೊಂಡು ಊರು ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಈಗ ನಾವು ಇಷ್ಟೆಲ್ಲ ಅಮೌಂಟ್ ಕಳ್ಕೊಂಡು ನಾವು ಭಾಳ ಸಂಕಷ್ಟ ಗುರಿಯಾಗಿದ್ವಿ. ಇದರಲ್ಲಿ ಕೆಲವೊಬ್ಬರು ಆತ್ಮಹತ್ಯೆ ಮಾಡಿಕೊಳ್ಳೋ ಸಂತಿಗೆ ಮುಂದುವರೆದ್ರು. ಹಾಗಾಗಿ ದಯವಿಟ್ಟು ಈ ಪತ್ರಿಕೆ ಮೂಲಕವಾಗಿ ನಮಗೇನನ್ನ ಸರ್ಕಾರ ಕಡೆಯಿಂದ ಅಲ್ಲಿ ಅಧಿಕಾರಿಗಳಿಂದ ನಮಗೆ ನ್ಯಾಯ ದೊರಕಿಸಿಕೊಡುವ ಸಲುವಾಗಿ ಈ ಒಂದು ಪತ್ರಿಕಾ ಕರೆದಿದ್ದೇವೆ. ಮಾಧ್ಯಮದ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ದಿನ ನಾವು ESPN ಗ್ಲೋಬಲ್ ಅಂತೇಳಿ ದೇವದುರ್ಗದಿಂದ ವಿಠಲ್ ಅಯ್ಯಾಳ್ ಅಂತೇಳಿ ಒಂದು ಪರಿಚಯ ಮಾಡಿ ಈ ಒಂದು ಸಿರಾಜುದ್ದೀನ್ ಬಂಗಾರ್ ಮೂಲಕ ಸಿರ್ವಾರಕ್ಕೆ ಕರೆ ತಂದು ನಮ್ಮಲ್ಲಿ ಕೋಟಿ ಆಮಿಷ ಒಡ್ಡಿ ಇವತ್ತು ಕೋಟಿಗಟ್ಟಲೆ ನಮ್ಮಲ್ಲಿ ರೊಕ್ಕನ ವ್ಯಯಿಸಿ ಇವತ್ತು ನಮ್ಮನ್ನು ದುಡ್ಕಂತಿನಂಥ ವ್ಯಕ್ತಿಗಳನ್ನು ಇವತ್ತು ಅನಾಥರನ್ನಾಗಿ ಮಾಡಿದ್ರೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಪರಿಸ್ಥಿತಿಗೆ ನಾವು ಕೂಡ ಇವತ್ತು ದುಡ್ಕಂತಿನಂಥ ವ್ಯಕ್ತಿಗಳು ಇವತ್ತು ಅಂಗಲಾಚರು ಕೂಡ 1 ರೂಪಾಯಿ ಕೂಡ ಕೊಡ್ತಾ ಇಲ್ಲ. ಮನೇಲಿ ಹೋದ್ರೆ ಮತ್ತೆ ನಮಗೆ ಬೈದು ಕಳಿಸ್ತಾರೆ. ನಮ್ಮಿಂದ ಇರತಕ್ಕ ವ್ಯಕ್ತಿಗಳು ಇವತ್ತು ವಿಷ ಕೊಡೋಕ್ಕೆ ಸಹ ತಯಾರಾಗ್ಯಾರ. ಅಂಥವರ ಒಂದು ಪರಿಸ್ಥಿತಿಗೆ ನಾವೆಲ್ಲರೂ ಬಂದಿದ್ದೀವಿ. ನಿಮ್ಮ ಪತ್ರಿಕೆ ಮುಖಾಂತರ ನಮ್ಗೆ ಆದಷ್ಟು ಒಂದು ನ್ಯಾಯವನ್ನು ಕೊಡಿಸ್ಬೇಕಂತಲ್ಲಿ ತಮ್ಮಲ್ಲಿ ಕೇಳಿಕೊಳ್ತೀವಿ. ನಮ್ಮದು ವೈಯಕ್ತಿಕವಾಗಿ ಒಂದು 15ರಿಂದ 20 ಲಕ್ಷ ರೂಪಾಯಿ ನಾನು ಹಾಳಾಗಿದ್ದೀನಿ. ನಾವು ಸುಮಾರು ಜನ ಇದ್ದೀವಿ. ನಾವು ಇಲ್ಲಿ ಸೇರಿರತಕ್ಕಂಥ ಒಂದು 10-15 ಜನ ಕಾಣಿಸ್ಬೋದು ನಿಮ್ಮ ಕಣ್ಣಿಗೆ. ಸುಮಾರು 50ರಿಂದ 100 ಜನ ನಾವೆಲ್ಲರೂ ಸ್ನೇಹಿತರು ಹಣ ಕಳೆದುಕೊಂಡಂಥವ್ರು. ಇವತ್ತಿಗೂ 1 ರೂಪಾಯಿ ಯಾರಿಗೂ ಲಾಭ ಆಗಿಲ್ಲ. ಎಲ್ಲ ಸಿರ್ವಾರ ಗ್ರಾಮ ಸುತ್ತಮುತ್ತಲ ಹಳ್ಳಿಯಿಂದ ಸುಮಾರು 4ರಿಂದ 5 ಕೋಟಿ ರೂಪಾಯಿನೂ ಆಗಿರಬಹುದು. ಹೌದು ಸರ್. ಈಗ 1 ತಿಂಗಳ ಕಾಲಾವಕಾಶ ಕೊಡ್ತೀವಿ. ಈ ಕಾಲಾವಕಾಶದೊಳಗೆ ಆತ ಏನಾದರೂ ನಮ್ಗೆ ಸ್ಪಂದನೆ ಮಾಡಿದರೆ ಸರಿ, ಇಲ್ಲಂತಂದರೆ ಕಾನೂನು ಹೋರಾಟ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ನಮ್ಮ ಹೆಸರು ವಿಜಯಕುಮಾರ್ ನಾಯಕ್ ಅಂತೇಳಿ.